ನಮ್ಮಲ್ಲಿ ಬದಲಾವಣೆ ಬರುವವರೆಗೂ ದಿನಗಳು ಕಳೆದರೂ, ತಿಂಗಳುಗಳು ಕಳೆದರೂ, ವರ್ಷಗಳೇ ಕಳೆದರೂ ಬದಲಾವಣೆ ಇರುವುದಿಲ್ಲ. ಬದಲಾವಣೆ ನಮ್ಮಿಂದ ಆರಂಭವಾಗಬೇಕು. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯರು ನಮಗೆ ಏನು ಕೊಡುತ್ತಾರೆ ಅನ್ನುವುದನ್ನು ಯೋಚಿಸುವುದು ಬಿಟ್ಟು, ನಾವು ಅವರಿಗೆ ಏನು ಕೊಟ್ಟರೆ ಸಂತೋಷ ಪಡುವವರೆಂದು ಯೋಚಿಸಿ. ಒಳ್ಳೆಯತನದಿಂದ ಇರಬೇಕು, ಒಳ್ಳೆಯ ಮನಸ್ಸಿನಿಂದ ಯೋಚಿಸಬೇಕು. ಆಗಲೇ ಎಲ್ಲ ಒಳ್ಳೆಯದಾಗುತ್ತದೆ. ಮನಃಶಾಂತಿ ಕೊಡದಿರುವ ಸಂಪತ್ತು, ಆರೋಗ್ಯವಿಲ್ಲದ ಆಯುಷ್ಯ, ಅರ್ಥ ಮಾಡಿಕೊಳ್ಳದ ಸಂಬಂಧ ಮತ್ತು ಅಕ್ಕರೆಗೆ ಬಾರದ ಸ್ನೇಹ ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ತನ್ನ ಒಂದು ವ್ಯಕ್ತಿತ್ವವನ್ನೇ ತನ್ನ ಆಸ್ತಿಯನ್ನಾಗಿ ಭಾವಿಸುವವನು ಯಾವತ್ತಿದ್ದರೂ ಅರಸನೇ. ಭಗವಂತನು ನಮ್ಮ ಕ್ಷೇಮಕ್ಕಾಗಿಯೇ ಕೆಲವು ಬಂಧನಗಳನ್ನು ದೂರ ಮಾಡುತ್ತಾನೆ, ಮತ್ತೆ ಕೆಲವು ಬಂಧನಗಳನ್ನು ಹತ್ತಿರ ಮಾಡುತ್ತಾನೆ. ಹತ್ತಿರ ಮಾಡಿದ ಬಂಧನಗಳನ್ನು ನಿರ್ಲಕ್ಷಿಸಬೇಡ, ಹಾಗೆ ದೂರ ಮಾಡಿದ ಬಂಧನಗಳಿಗಾಗಿ ಹಂಬಲಿಸಬೇಡ. ಕಷ್ಟಪಟ್ಟು ಬೆಟ್ಟ ಹತ್ತಿದಾಗ ಮಾತ್ರವೇ ಸುಂದರವಾದ ದೃಶ್ಯಗಳನ್ನು ನೋಡಬಲ್ಲೆವು. ಹಾಗೆ ಜೀವನ ಕೂಡ ಕಷ್ಟಪಟ್ಟರೇನೆ ಆನಂದವಾಗಿರುವ ಜೀವನವನ್ನು ನಿರ್ಮಿಸಿಕೊಳ್ಳಬಲ್ಲೆವು. ನೀನು ಬದುಕುವುದಕ್ಕೆ ಎಷ್ಟೇ ವಿಧವಾದ ವಿನ್ಯಾಸಗಳನ್ನು ರೂಪಿಸು, ಆದರೆ ಮತ್ತೊಬ್ಬರ ಬದುಕು ವಿನಾಶವಾಗುವುದಕ್ಕೆ ನೀನು ಮಾತ್ರ ಕಾರಣ ಆಗಬೇಡ. ಕಳೆದು ಹೋದ ಯಾವುದೇ ಒಂದು ನಿಮಿಷವನ್ನು, ಭೂಮಿ ಮೇಲಿರುವ ಯಾವುದೇ ಸಿರಿ ಸಂಪತ್ತು ಮತ್ತೆ ಮರಳಿ ತರಲು ಸಾಧ್ಯವಿಲ್ಲ. ಅದಕ್ಕೆ ಸಮಯವನ್ನು ವ್ಯರ್ಥಗೊಳಿಸಬೇಡ. ಮನುಷ್ಯ ಹುಟ್ಟಿನಿಂದ ಮರಣದವರೆಗೂ ಸಾಗುವ ಪ್ರಯಾಣವೇ ಜೀವನ. ನೋಡುವುದಕ್ಕೆ ಸಾಧ್ಯವಾದರೆ ಪ್ರಯಾಣದ ಮಧ್ಯ ಕಾಣುವುದೆಲ್ಲ ಅದ್ಭುತವೇ ಸರಿ. ದಿನಕ್ಕೆ ಒಂದು ಬಾರಿಯಾದರೂ ನಿಮ್ಮೊಂದಿಗೆ ನೀವು ಮಾತನಾಡಿ, ಏಕೆಂದರೆ ನೀವು ಒಬ್ಬ ಅದ್ಭುತ ವ್ಯಕ್ತಿ. ಮಾತನಾಡುವುದು ಎಂದರೆ ನಿಮ್ಮೊಂದಿಗೆ ನೀವು ಮೌನವಾಗಿರುವುದು ಎಂದು, ಯೋಚನಾ ರಹಿತವಾಗಿರುವುದು ಎಂದು. ಅದರಿಂದ ನಿಮ್ಮಲ್ಲಿಯ ಆತ್ಮಶಕ್ತಿ ಜಾಗೃತವಾಗುತ್ತದೆ. ಇದೇ ಯಶಸ್ಸಿನ ರಹಸ್ಯ. ಪ್ರೇಮ. ಜೀವನದಲ್ಲಿ ಪ್ರೇಮ ಒಂದು ಸುಮಧುರ ಅನುಭವ. ಜೀವನದಲ್ಲಿ ಬಾಂಧವ್ಯವನ್ನು ಬೆಸೆಯುವುದು ಈ ಪ್ರೇಮವೇ. ಹೌದು, ಪ್ರೇಮವೇ ದೇವರು. ಹಲವಾರು ಸಾಧು ಸಂತರು, ಶರಣರು ಪ್ರೇಮದಿಂದ ದಿವ್ಯತೆಯೆಡೆಗೆ ಸಾಗಿರುವರು. ಪ್ರೇಮದಲ್ಲಿ ದೈವತ್ವವನ್ನು ಕಂಡಿರುವರು. ಪ್ರೇಮ ಸಮಸ್ತ ವಿಶ್ವದ ಬಗ್ಗೆ ಪ್ರೇಮಾನುಭವದಿಂದ ಇರುವ ಅನುಭವ. ಆದರೆ ಯುವಜನತೆಯಲ್ಲಿ ಪ್ರೇಮದ ಅನುಭವ ಆಗುತ್ತದೆ. ಒಂದು ಯುಕ್ತ ವಯಸ್ಸು ಬಂದಾಗ ಸ್ತ್ರೀ ಪುರುಷರಿಬ್ಬರಲ್ಲೂ ಪ್ರೇಮವಾಗುತ್ತದೆ. ಬಹಳಷ್ಟು ಸಂದರ್ಭದಲ್ಲಿ ಈ ಅನುಭವ ಆಕರ್ಷಣೆಯೇ ಆಗಿರುತ್ತದೆ. ಇದು ಅತ್ಯಂತ ಸಹಜ, ಪ್ರಕೃತಿ ವಿಜ್ಞಾನವೂ ಹೌದು. ಹೇಗೆ ಒಂದು ಮಗು ಆಟಗಳಿಗೆ, ಗೊಂಬೆಗಳಿಗೆ ಆಕರ್ಷಣೆ ಆಗುತ್ತದೆಯೋ ಹಾಗೆ ಯುಕ್ತ ವಯಸ್ಸು ಬಂದಾಗ ಶರೀರದಲ್ಲಿ ಆಗುವ ಹಲವಾರು ಬದಲಾವಣೆಗಳಿಂದ ಒಬ್ಬರಿಗೊಬ್ಬರು ಆಕರ್ಷಿತರಾಗುವರು. ಇದು ಅತ್ಯಂತ ಸಹಜ ಪ್ರವೃತ್ತಿ. ಆದರೆ ಯುವಜನತೆ ಇದನ್ನು ಪ್ರೇಮವೆಂದು ಭಾವಿಸಿರುವರು. ಅದಕ್ಕಾಗಿ ಹೋರಾಡುವರು, ಸೆಣಸಾಡುವರು. ಅದರಲ್ಲಿ ಸಫಲರಾಗಲು ಬಹಳ ಕಷ್ಟಪಡುವರು. ಕೆಲವು ಬಾರಿ ಸಫಲರಾಗುವರು, ಹಾಗೆ ಜೀವನದಲ್ಲಿ ವಿಫಲರಾಗುವ ಸಂಭವವೂ ಹೆಚ್ಚು. ಆಕರ್ಷಣೆ ತಪ್ಪಲ್ಲ, ಅಪರಾಧವೂ ಅಲ್ಲ. ಇದನ್ನು ಎಲ್ಲರೂ ತಿಳಿಯಬೇಕು. ಹಿರಿಯರು ಪ್ರೇಮ ಮತ್ತು ಆಕರ್ಷಣೆ ನಡುವಿನ ವ್ಯತ್ಯಾಸವನ್ನು ತಿಳಿಸಲು ಪ್ರಯತ್ನಿಸಬೇಕು. ಎಲ್ಲಕ್ಕಿಂತಲೂ ಯುವಜನತೆ ಇದನ್ನು ಅರ್ಥ ಮಾಡಿಕೊಂಡಾಗ ಇದಕ್ಕಾಗಿ ಹೋರಾಡುವ ಅಗತ್ಯವಿಲ್ಲ. ಪ್ರೇಮವೆಂದು ಭಾವಿಸಿ ಕೆಲವು ಬಾರಿ ಜೀವನವನ್ನೇ ಬಲಿಕೊಡುವರು. ಕೆಲವು ಬಾರಿ ಹಿಂಸಾತ್ಮಕತೆಗೂ ದಾರಿಯಾಗುವುದು. ಅಲ್ಲ, ಪ್ರೇಮವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡಿಲ್ಲದುದರ ಪರಿಣಾಮ. ಪ್ರೇಮ ಯಾವತ್ತೂ ಹಿಂಸೆಯನ್ನು ಬಯಸುವುದಿಲ್ಲ. ಪ್ರೇಮ ಒಂದು ದಿವ್ಯ ಅನುಭವ. ಯುವಜನತೆ ಮೊದಲು ಎಲ್ಲಕ್ಕಿಂತಲೂ ಉತ್ತಮ ಶಿಕ್ಷಣಕ್ಕೆ ಆಕರ್ಷಿತರಾಗಬೇಕು. ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಲು ಹೋರಾಡಬೇಕು. ಯಾರಾದರೆ
ಶಿಕ್ಷಣಕ್ಕೆ ಪ್ರಾಧಾನ್ಯತೆ ಕೊಡುವರೋ ಅವರ ಜೀವನವು ಉತ್ತಮವಾಗಿ ರೂಪುಗೊಳ್ಳುವುದು. ನಂತರ ಪ್ರೇಮ, ಆಕರ್ಷಣೆ, ಕಾಮ ಎಲ್ಲವೂ ಸಿಗುತ್ತದೆ. ಪ್ರೇಮದ ಹೆಸರಲ್ಲಿ ಈ ಹೋರಾಟ ಅವಶ್ಯಕತೆ ಇದೆಯೇ? ಈಗಿನ ಯುವಜನತೆ ಯಾರ ಮಾತುಗಳನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಇತರರು ಹೇಳುವ ಅನುಭವದ ಮಾತುಗಳು ತಪ್ಪಾಗಿ ಕೇಳಿಸುತ್ತವೆ. ಒಂದು ದೃಢ ಸಂಕಲ್ಪವನ್ನು ಮಾಡಿ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿ. ದೃಢ ಸಂಕಲ್ಪದಿಂದ ಎಲ್ಲವೂ ಸಾಧ್ಯ. ಈ ಕಲಿಯುಗದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಉಂಟಾಗಿದೆ. 100 ವರ್ಷಗಳ ಹಿಂದೆ ಜೀವನ ಬೇರೆ ರೀತಿಯಲ್ಲಿ ಇತ್ತು. ಈಗ ಜೀವನ ರೂಪಿಸಿಕೊಳ್ಳುವುದೇ ಪ್ರಮುಖ ಅಂಶವಾಗಿದೆ. ಯುವಜನತೆ ಈ ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳಬೇಕು. ಈ ಎಲ್ಲ ಪ್ರಕೃತಿ ಸಹಜತೆಯನ್ನು ಪಕ್ಕಕ್ಕಿಟ್ಟು ಸಂಪೂರ್ಣ ಶಿಕ್ಷಣವನ್ನು ಪೂರೈಸುವರೋ ಅವರಲ್ಲಿ ಒಂದು ಪ್ರಬುದ್ಧತೆ ಬೆಳೆಯುತ್ತದೆ. ಈ ಪ್ರಬುದ್ಧತೆಯಿಂದ ತೆಗೆದುಕೊಳ್ಳುವ ಎಲ್ಲ ನಿರ್ಣಯಗಳು ಸಫಲರಾಗಲು ಸಹಕರಿಸುತ್ತವೆ. ನಿಮ್ಮ ಬೆಳವಣಿಗೆ ನೋಡಿ ಮತ್ತೊಬ್ಬರು ಅಸೂಯೆ ಪಡುತ್ತಿದ್ದರೆ ಅದು ಅವರ ಸಮಸ್ಯೆ. ಅಸಲಿಗೆ ಅದು ನಿಮ್ಮ ಸಮಸ್ಯೆ ಅಲ್ಲ. ಅದಕ್ಕೆ ಗಮನ ಹರಿಸಬೇಡಿ. ಮನಸ್ಸಲ್ಲಿ ಕಳವಳ ಪಡಬೇಡಿ. ಸುಮ್ಮನೆ ನಿಮ್ಮ ಬೆಳವಣಿಗೆಯತ್ತ ಹೆಜ್ಜೆ ಹಾಕುತ್ತಲೇ ಇರಿ. ಶಿಕ್ಷಣದಿಂದ ಸಂಸ್ಕಾರ ಕಲಿತುಕೊಂಡವನು, ಜೀವನದ ಅನುಭವದಿಂದ ಗುಣಪಾಠ ಕಲಿತುಕೊಂಡವನು ಜೀವನದಲ್ಲಿ ಯಾವತ್ತೂ ಸೋಲಲಾರ. ಮೋಸ ತಾತ್ಕಾಲಿಕ ಆನಂದವನ್ನು ಕೊಡಬಹುದು, ಆದರೆ ಯಾವತ್ತೋ ಒಂದು ದಿನ ಭಾರೀ ಬೆಲೆ ಇರಬೇಕಾಗುತ್ತದೆ. ಕೋಪದಿಂದ ಬಂದ ಮಾತಿಗೆ ಬೆಲೆ ಕೊಟ್ಟರೆ ಮನಸ್ಸು ಒಡೆದು ಹೋಗುತ್ತದೆ. ಅದೇ ಕೋಪದ ಹಿಂದೆ ಇರುವ ನೋವನ್ನು ತಿಳಿದುಕೊಂಡರೆ ಆ ಸಂಬಂಧ ಗಟ್ಟಿಯಾಗಿರುತ್ತದೆ. ನಿರ್ಣಯ ನಿಮ್ಮದೇ. ಅತಿಯಾಗಿ ನಂಬುವುದು, ಅತಿಯಾಗಿ ಪ್ರೀತಿಸುವುದು ಮತ್ತು ಅತಿಯಾಗಿ ಆಶಿಸುವುದರ ಫಲಿತವಾಗಿ ಬರುವ ನೋವು ಕೂಡ ಅತಿಯಾಗೇ ಇರುತ್ತದೆ. ಗಾಯ ಆಗದೇ ಇರುವವರು ಮತ್ತು ಗತಜೀವನ ಇಲ್ಲದೇ ಇರುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅದರಲ್ಲಿ ನೀನು ಹೊಸಬನೂ ಅಲ್ಲ, ನಾನು ಹಳಬನೂ ಅಲ್ಲ. ಅಭ್ಯಾಸದಲ್ಲಿ ತಪ್ಪುಗಳು ನಡೆಯಬಹುದೇನೋ, ಆದರೆ ತಪ್ಪುಗಳೇ ಅಭ್ಯಾಸವಾಗಬಾರದು. ನಿನ್ನಲ್ಲಿ ದೌರ್ಬಲ್ಯವಿಲ್ಲದೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ಹಾಗೆ ನಿನ್ನಲ್ಲಿ ಧೈರ್ಯವಿಲ್ಲದೆ ಯಾವುದೇ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.